ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಮೊದಲನೇದಾಗಿ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ 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 ಅಂತ ಬಂತು ಅಂದ ತಕ್ಷಣ ಒಂದಷ್ಟು ಜನ ಕನ್ನಡ ಪರವಾಗಿ ನಿಲ್ಲುವವರು, ಧ್ವನಿ ಎತ್ತುವವರ ಸಂಖ್ಯೆನೇ ಜಾಸ್ತಿ. ಆ ಧ್ವನಿಯಲ್ಲಿ ಧ್ವನಿಯಾದವರು ವಸಿಷ್ಠ ಸಿಂಹ ಕೂಡ ಹೌದು. ನಮ್ ಜೊತೆ ಇವತ್ತು ವಸಿಷ್ಠ ಸಿಂಹ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರೇಕ್ಷಕರು. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಯಾಕೆ ಅಷ್ಟೊಂದು ಅಭಿಮಾನ, ಕನ್ನಡದ ಮೇಲೆ ಒಲವು ಯಾಕೆ ಅನ್ಮಾನ? ನಿಮಗೆ ನಿಮ್ಮ ದೇಹ, ನಿಮ್ಮ ಮುಖ, ನಿಮ್ಮ ಮನೆ, ನಿಮ್ಮ ಹೆತ್ತವರು, ನಿಮ್ಮ ಒಡಹುಟ್ಟಿದವರು ಅಥವಾ ಮದುವೆ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರರು, ಇವ್ರನ್ನ ಕಂಡ್ರೆ ಯಾಕೆ ಇಷ್ಟ ಅಂದ್ರೆ ಏನ್ ಹೇಳ್ತೀರಿ? ಅವ್ರು ನಿಮ್ಮವ್ರು ಅಷ್ಟೇ. ಇದು ನಿಮ್ಮ ತನ. ಹಾಗೆ ಕನ್ನಡ ಅನ್ನೋದು ನಮ್ಮ ತನ. ಸರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಾಗಿದೆ ಅಂದ್ರೆ, ಕನ್ನಡದಿಂದ ಬೇರೆ ಭಾಷೆಗಳಲ್ಲಿ ನೀವು ಕೂಡ ಸಿನಿಮಾ ಮಾಡಿದೀರಾ, ಬಟ್ ಕನ್ನಡದಿಂದ ಬೇರೆ ಭಾಷೆಗಳಲ್ಲಿ ಸಿನಿಮಾಗೆ ಹೋಗಿದ ತಕ್ಷಣ ಕನ್ನಡವನ್ನ ಮರ್ತು ಹೋಗುವಂತ ಕೆಲಸಗಳು ಮಾಡ್ತಾ ಇದಾರೆ. ಸೊ ಅದಕ್ಕೆ ಈ ಪ್ರಶ್ನೆಯನ್ನ. ಭಾಷಾಭಿಮಾನ ಅಂದ್ರೆ ನೋಡಿ, ಬೇರೆ ಕಡೆ ಹೋಗಿ ಮರ್ತೋದಂತ ಆ ಬ್ರೀಡ್ಗಳಿಗೆ ನಾವು ಏನು ಹೇಳಕ್ಕಾಗಲ್ಲ. ಆದ್ರೆ ಇಲ್ಲಿದ್ದಾಗ ನಮ್ಮ ಭಾಷೆ, ಬೇರೆಯವ್ರಿಗೆ ಹೋದ್ರೆ ನಮ್ಮ ಭಾಷೆ ಬೇರೆ ಅಲ್ಲ. ಇದು ನಮ್ಮ ಹುಟ್ಟಿನಿಂದ ನಮ್ಗಿರೋ ಅಂತಃಕರಣ, ಇದು ನಮ್ಮ ಅಸ್ಮಿತೆ, ಇದು ನಮ್ಮ ಐಡೆಂಟಿಟಿ. ಇದು ನಾವು ಎಲ್ಲಿದ್ರು, ಯಾವ ಊರಿಗೆ ಹೋದ್ರು, ಯಾವ ಭಾಷೆಯಲ್ಲಿ ಕೆಲಸ ಮಾಡಿದ್ರು ನಾವು ಕನ್ನಡಿಗರೇ, ಕನ್ನಡದ ನಟರೇ, ಕನ್ನಡದ ಕಲಾವಿದರೇ. ಸೊ ಇದು ಒಂದು ಸಣ್ಣ ಅರಿವು ನಮ್ಮೆಲ್ರಿಗೂ ಇರಬೇಕು. ಅಂಡ್ ಬೇರೆ ಭಾಷೆಯಲ್ಲಿ ಹೋಗಿ ಅಭಿನಯಿಸಿದ ತಕ್ಷಣ ಕನ್ನಡ ಅಭಿಮಾನಿ ಅಲ್ಲ ಅನ್ನೋದು ತಪ್ಪು. ಅಭಿಮಾನವನ್ನ ಮನಸ್ಸಲ್ಲಿಟ್ಕೊಂಡು ಕಾಯಿಲಾದಷ್ಟು ಬೇರೆ ಕಡೆ ಭಾಷೆಯ ಕಂಪನ್ನು ಪಸರಿಸುವಂತ ಕೆಲಸಗಳು ಬೇರೆಯವ್ರು ಮಾಡಿದ್ದಾರೆ, ಬೇರೆ ಬೇರೆ ರೀತಿ ಮಾಡ್ತಿದ್ದಾರೆ. ಅದನ್ನ ಸೆಲೆಬ್ರೇಟ್ ಮಾಡೋದ್ಬಿಟ್ಟು ಯಾರೋ ಒಬ್ರು ಮಾಡದೇ ಇದ್ದಾಗ ಅಥವಾ ಮರೆತಾಗ ಅವ್ರನ್ನ ಯಾಕೆ ಕೊಂಡಾಡ್ತೀರಿ? ಅಷ್ಟೊಂದು ಹೈಲೈಟ್ ಯಾಕೆ ಮಾಡ್ತೀರಿ? ಇಗ್ನೋರ್ ಮಾಡಿ, ಬಿಟ್ಟಾಕಿ. ಎಷ್ಟೋ ಬಾರಿ ಕನ್ನಡದ ಪರವಾಗಿ ಧ್ವನಿ ಎತ್ತವರು ನೀವು. ಸೊ ಆ ಧ್ವನಿಗೆ ಯಾವಾಗಾದ್ರೂ ಕನ್ನಡವನ್ನ ಮಾತಾಡುವಾಗ ಅವಮಾನ ಏನಾದ್ರೂ ಆಗಿತ್ತ ಸರ್? ಅವಮಾನ ಅಂದ್ರೆ ಏನಾಗುತ್ತೆ? ಒಂದು ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದ ಶಕ್ತಿ ಅದೇ. ಅಂದ್ರೆ ಈಗ ನನಗೇನೋ ಒಂದು ಅನ್ಸುತ್ತೆ, ನನ್ನ ಅನಿಸಿಕೆ ನಾನು ಹೇಳಿದ್ರೆ ಅದು ನಿಮ್ಗೆ ಇಷ್ಟ ಆದ್ರೆ ನೀವು ಒಪ್ತೀರಿ, ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಅದು ಬೇಡ ಅಂತ ಬಿಟ್ಟಾಕಲ್ಲ ನೀವು. ಅಂದ್ರೆ ಎನಿಬಡಿ, ಪೀಪಲ್ ಇನ್ ದ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಕಮೆಂಟ್ ಸೆಕ್ಷನ್ಗಳಲ್ಲಿ ತುಂಬಾ ಉತ್ಸುಕತೆಯಿಂದ ಕೂತು ಒಂದಷ್ಟು ವೀರಾದಿ ವೀರರಿದ್ದಾರೆ. ಎಲ್ಲರೂ ಸೊಂಟದ ಕೆಳಗಿನ ಭಾಷೆ ಮಾತಾಡೋರು, ವಂಶದ ಬಗ್ಗೆ ಎಲ್ಲ ಮಾತಾಡುವಂತಹ ಮಹಾತ್ಮರಿದ್ದಾರೆ ಒಂದಷ್ಟು ಜನ. ಅವ್ರುಗಳು ಪಾಪ ಹಗಲು ರಾತ್ರಿ ಇದೇ ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನಾಗುತ್ತೆ, ಒಂದು ವಿಷಯವನ್ನ, ಒಂದು ಸಂಗತಿಯನ್ನ ಯಾವ್ದಾರ ಒಬ್ಬ ವ್ಯಕ್ತಿ ಏನಕ್ಕಾರು ಹೇಳಿದ್ರೆ ಅವ್ರ ದೃಷ್ಟಿಯಲ್ಲಿ ಅದು ತಪ್ಪಾದಾಗ ಅವನು ಕನ್ನಡಿಗನೇ ಅಲ್ಲ ಅಂತಕ್ಕಂತ ಮಾತು, ಅಥವಾ ಅದಕ್ಕೆ ಒಂದು ಈ ಎಡಬಲ ಸಿದ್ಧಾಂತಗಳನ್ನ ತಳಕ್ ಹಾಕೋದು, ರಾಜಕಾರಣ ಕಡೆ ಅದನ್ನ ತಿರುಗಿಸೋದು, ಪ್ರಚೋದಿಸೋದು, ಬೇರೆಯವ್ರನ್ನ ಅದ್ರ ಕಡೆ ಡ್ರೈವ್ ಮಾಡೋದು, ಪ್ರಚೋದನೆ ಕೊಟ್ಟು ಒಂಥರ ಟ್ರಾಲ್ ಮಾಡೋಂಥದ್ದು, ಅಥವಾ ಅವ್ರನ್ನ ಕೆಳಗೆ ಅಂದ್ರೆ ಮನಸ್ಥಿತಿ ಕುಗ್ಸುವಂತಹ ಪ್ರಯತ್ನ, ಇವೆಲ್ಲ ತುಂಬಾ ಜನ ಮಾಡ್ತಾನೆ ಇರ್ತಾರೆ. ಅದು ಅಂದ್ರೆ ನನಗೇನಾದ್ರಿಂದ ಆಗೋ ಸಮಸ್ಯೆ ಏನೂ ಇಲ್ಲ, ಅದರಿಂದ ನನಗೆ ದಟ್ ಡಸಂಟ್ ಮ್ಯಾಟರ್. ಆದ್ರೆ ನನಗೆ ಅದು ಯಾವುದೇ ವ್ಯತ್ಯಾಸ ಮಾಡಲ್ಲ. ಆದ್ರೆ ನಾನು ಹೇಳಕ್ ಬಯಸೋದಿಷ್ಟೇ, ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮದು, ನಮ್ಮ ಪ್ರೀತಿ ನಮ್ಮದು. ಪ್ರತಿಯೊಬ್ಬರ ರೀತಿ, ಪ್ರೀತಿಸೋ ರೀತಿ ಬೇರೆ. ಅವ್ರವ್ರ ರೀತಿಯಲ್ಲಿ ಪ್ರೀತಿಸಿ, ಕೈಲಾದ್ರೆ ಹೋರಾಟ ಮಾಡಿ. ಹೋರಾಟ ಮಾಡಕ್ ಆಗದೆ ಇರೋರೆಲ್ಲರೂ ನಿಷ್ಕ್ರಿಯ ಅಥವಾ ಬೇಡ, ಕೆಲವು ಪದಗಳು ಹೇಳಬಾರ್ದು. ಅವ್ರು ಕನ್ನಡಿಗರಲ್ಲ ಅಂತ ಹೇಳೋದಕ್ಕಿಂತ, ಯಾವನೋ ಒಬ್ಬ ತುಂಬಾ ಮನಸ್ಸಲ್ಲಿ ಕನ್ನಡಾಭಿಮಾನ ಇಟ್ಕೊಂಡು ಅವನಿಗೆ ಶಕ್ತಿ ಇಲ್ಲ ಅಥವಾ ಧೈರ್ಯ ಇಲ್ಲ, ಹೊರಗಡೆ ಮಾತಾಡೋಂತಹ ಒಂದು ದಾಷ್ಟ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕನ್ನಡಿಗ ಅಲ್ವಾ ಹಂಗಾರೆ? ಸೊ ಅವನ ರೀತಿಲಿ ಅವ್ನು ಕನ್ನಡ ಪ್ರೀತಿಸ್ತಾನೆ, ನಿಮ್ಮ ರೀತಿಲಿ ನೀವು ಪ್ರೀತಿಸಿ. ಬಟ್ ಯಾವುದೇ ಹೋರಾಟ ಮಾಡಿ ನಮ್ಮ ಕನ್ನಡಕ್ಕೋಸ್ಕರ ದುಡಿತಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ ನಮ್ಗೆ ತುಂಬಾ ಅಪಾರವಾದ ಗೌರವ ಇದೆ. ಅದನ್ನ ಮೀರಿ ನಾವು ಮಾಡ್ಬೇಕಾಗಿರೋ ಕೆಲಸಗಳು ಕನ್ನಡಕ್ಕೋಸ್ಕರ ತುಂಬಾ ಇದೆ. ಅಂಡ್ ಇಲ್ಲಿ ಆಸ್ ಅ ಹೋಲ್ ಅಂದ್ರೆ ಒಂದು ಕನ್ನಡದ ಬಳಗವಾಗಿ ನಾವೆಲ್ಲ ಮಾಡ್ಬೇಕಾಗಿರೋದು ಮೊದಲನೇದಾಗಿ ಕನ್ನಡ ಬಳಸೋದು. ನಾವು ದಿನನಿತ್ಯ ಬದುಕಲ್ಲಿ ಪ್ರತಿ ಕ್ಷಣ, ಪ್ರತಿ ಸಲ ಬೇರೆ ಭಾಷೆಯವ್ರು ಯಾರೋ ಸಿಕ್ಕು ಅಡ್ರೆಸ್ ಕೇಳೋದಾಗಿರ್ಬೋದು, ಯಾವನೊಬ್ಬ ಏನೋ ಒಂದು ಪ್ರಶ್ನೆ ಮಾಡೋದ್ರಿಂದ ಇರ್ಬೋದು, ಅದು ಎಲ್ಲದಕ್ಕೂ ಉತ್ತರ ನಾವು ಕನ್ನಡವಾದಾಗ ಅವ್ರಿಗೂ ಕಲಿಬೇಕು ಅನ್ನೋ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಅದ್ರ ಕಡೆ ನಾವು ಕೆಲಸ ಮಾಡಬೇಕು. ಸೊ ಮಾಡಿ ಎಲ್ರು, ಅಂದ್ರೆ ಕನ್ನಡದ ಕೆಲಸ ಯಾರೇ ಮಾಡಿದ್ರು ಎಲ್ರು ಕನ್ನಡ ತಾಯಿ ಮಕ್ಕಳೇ, ಎಲ್ರು ಒಂದೇ ಸಮ ಕಾಣಿ. ಇದಕ್ಕೆ ಯಾವುದೇ ಸಿದ್ಧಾಂತಗಳ ತಳಕ ಹಾಕ್ಬೇಡಿ.
ಸರ್, ಯಾವಾಗ್ಲೂ ಕೂಡ ಕನ್ನಡದ ಪರವಾಗಿ ನಿಲ್ಲುವವರು, ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತುವವರು ನೀವು, ಕನ್ನಡದ ಬಗ್ಗೆ ಒಂದಷ್ಟು ಒಲವನ್ನ ಇಟ್ಕೊಂಡಿರುವವರು. ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಬರುತ್ತೆ. ಹೋದ ವರ್ಷ ಒಂದು ಸಿನಿಮಾ ಆಗಿತ್ತು, ಈ ವರ್ಷ ಥಿಯೇಟರ್ ಸ್ಲಾಟಿಂಗ್ ಸಿಗಲಿಲ್ಲ. ಮುಂದಿನ ಜನವರಿ ಫೆಬ್ರವರಿ ಕನ್ನಡ ಸಿನಿಮಾ ಬರುತ್ತೆ. ಇನ್ನು 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ ಕನ್ನಡದ್ದು. ಕೆಲವಷ್ಟು ಸ್ಕ್ರಿಪ್ಟ್ಗಳು ಓಕೆ ಮಾಡಿ ಇಟ್ಟಿದ್ದೀನಿ. ಅವಕಾಶದ ಕೊರತೆ ಎಲ್ಲಿಂದ? ಬೇರೆ ಭಾಷೆಲ್ಲೂ ಕೆಲಸ ಮಾಡ್ತೀನಿ, ಬೇರೆ ಭಾಷೆಲ್ಲೂ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ಹಾಗಾಗಿ ಅಂದ್ರೆ ನಾನು ಒಬ್ಬನೇ ಅಲ್ವಾ ಕಾಣಿಸ್ಕೊಳ್ಳೋದಕ್ಕೆ ವ್ಯಕ್ತಿ. ನಾನು ಸಾಮಾನ್ಯ ಮಾತಾಡಲ್ಲ, ಸಿನಿಮಾ ವಿಷಯ ಇಲ್ಲದೆ ನಾನು ಮೈಕ್ ಮುಂದೆ ಬಂದು ಮಾತಾಡೋ ಟೈಪ್ ಅಲ್ಲ. ಆದ್ರೂ ನಿಮ್ಮ ಒತ್ತಾಯಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ನನ್ನ ಭಾವನೆ ಏನಂದ್ರೆ ಕೆಲಸ ಮಾತಾಡ್ಬೇಕು, ನಾವೆಷ್ಟು ಮಾತಾಡೋಣ ಅಂತ. ಆದ್ರೆ ಕಾಣಿಸ್ಕೊಳ್ಳೋ ವಿಚಾರ ಅಂದ್ರೆ ಈಗ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೆ, ನನಗೆ ಇಷ್ಟ ಬಂದೆ ಅಂದ್ರೆ ನನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ತೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ದೂಷಣೆ ಮಾಡಲ್ಲ, ನನ್ನ ಪಾಡಿಗೆ ಸುಮ್ಮನೆ ಇರ್ತೀನಿ. ವೈಯಕ್ತಿಕ ಅಲ್ಲ. ಕನ್ನಡ ಅಂತ ಬಂದಿದ ತಕ್ಷಣ ನಿಮಗೆ ತಟ್ ಅಂತ ನೆನಪಾಗುವಂತ ಯಾವ್ದಾದ್ರು ಕವನ ಆಗಿರ್ಬೋದು, ಯಾವ್ದಾದ್ರು ಹಾಡಾಗಿರ್ಬೋದು? ತುಂಬಾ ಇದೆ. ನಾನು ಹಂಸಲೇಖ ಶಿಷ್ಯ ಆದ್ರಿಂದ ನನಗೆ ಇದ್ದಿದ್ದು ಸ್ವಲ್ಪ ಜಾಸ್ತಿನೇ ಹಾಡುಗಳು ಗೊತ್ತು. ಬಟ್ ನನಗೆ ತುಂಬಾ ಅಂದ್ರೆ ಸದಾಕಾಲ ಸಲ್ಲಬಲ್ಲ ಅಂತ ಮಾತು ಅಂದ್ರೆ, ನರ್ಕಕ್ಕೆ ಕಳಿಸಿ ನಾಲ್ಗೆ ಸೀಳ್ಸಿ ಬಾಯಿನೇ ಹೊಲ್ಸ ಹಾಕಿದ್ರೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನ್ಸಲ್ಲಿ ಕಾಣಿ. ಯಾವ್ದಾದ್ರು ಸಾಂಗ್ ಸರ್, ಒಂದ್ 2 ಲೈನ್? ಅದು ಹೇಳ್ಬಾರ್ದು ಅಂತ ತಾನೇ ಇದನ್ನ ಹೇಳ್ದೆ ನಾನು. ತುಂಬಾ ಇದೆ. ಕನ್ನಡ ರೋಮಾಂಚನವೇ, ಕನ್ನಡ ಪ್ರೀತಿಸು, ಪೂಜಿಸು, ವಂದಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಈ ಮಣ್ಣಿನ ಚರಿತೆಯ ಜರಿಬೇಡ ಓ ಅಭಿಮಾನಿ. ನಾಳೆ ದಿನ ಕನ್ನಡ ರಾಜ್ಯೋತ್ಸವ, ಏನ್ ಹೇಳಕ್ ಬಯಸ್ತೀರಾ ಸರ್ ನಮ್ಮ ಸ್ಪೀಡ್ ನ್ಯೂಸ್ ನ ವೀಕ್ಷಕರಿಗೆ? ದಯವಿಟ್ಟು ಯಾರು ಕನ್ನಡನ ಬೆಳೆಸಕ್ ಹೋಗ್ಬೇಡಿ, ಬಳಸಿ ಸಾಕು. ಕನ್ನಡವನ್ನ ಮಾತಾಡಿ, ಕನ್ನಡಿಗರು ಕನ್ನಡ ಮಾತಾಡದಷ್ಟು ಉಳಿಯುತ್ತೆ. ಕನ್ನಡಕ್ಕೆ ಆಗ್ಬೇಕಾಗಿರೋ ಕೆಲಸನೇ ಅದು. ಕೊಡ್ಲಿ ಪೆಟ್ಟುಗಳು ಸಹಸ್ರಾರು ವರ್ಷಗಳಿಂದ ಕನ್ನಡಕ್ಕೆ ಕೊಡ್ತಾನೆ ಬಂದಿರೋ ಜನ, ಆದ್ರೂ ಅದನ್ನೆಲ್ಲವನ್ನು ದಾಟಿ ಉಳ್ಕೊಂಡ್ ಬಂದಿರೋದು ಏನಕ್ಕೆ ಅಂದ್ರೆ ಕನ್ನಡದ ಸದ್ಬಳಕೆಯಿಂದ. ಕನ್ನಡವನ್ನ ಸದ್ಬಳಕೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಸಿಷ್ಠ ಸಿಂಹ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.